ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಯುವ ನಾಯಕ ನ್ಯೂಸ್ ಚಾನೆಲ್. ನಾನು ನಿಮ್ಮ ಹನುಮಂತ ಇವಳೆ. ರಾಯಚೂರಿಗೆ ಬಂದಿರತಕ್ಕಂಥದ್ದು. ಇಲ್ಲಿ ಕರ್ನಾಟಕ ರಾಜ್ಯ ಬೇಡರ ಸಮಿತಿಯ ಅಧ್ಯಕ್ಷರು ಮತ್ತು ಕಾರ್ಯಕಾರಿಣಿ ಸದಸ್ಯರನ್ನು ಮೀಟ್ ಆಗಿರತಕ್ಕಂಥದ್ದು. ಇತ್ತೀಚೆಗೆ ನಡೆದಿರತಕ್ಕಂಥ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿಗೂ ಅಧಿಕವಾಗಿರತಕ್ಕಂಥ ಅವ್ಯವಹಾರ ನಡೆದಿರತಕ್ಕಂಥದ್ದು. ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯ ಬೇಡರ ಸಮಿತಿಯ ಅಧ್ಯಕ್ಷರು ಮತ್ತು ಕಾರ್ಯಕಾರಿಣಿ ಸದಸ್ಯರುಗಳು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಇವತ್ತು ಇತ್ತೀಚಿನ ದಿನಗಳಲ್ಲಿ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ ದೊಡ್ಡ ಮಟ್ಟದ ಹಗರಣ ಆಗಿರ್ತಕ್ಕಂಥದ್ದು. ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜದ ಮುಖಂಡರಾಗಿರ್ತಕ್ಕಂಥ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನಮಸ್ಕಾರ. ಇವತ್ತು ಇದ್ರ ಬಗ್ಗೆ ನೀವು ಈ ಒಂದು ಮಾಧ್ಯಮದಲ್ಲಿ ನಮ್ಮನ್ನು ಕ್ವಶನ್ ಮಾಡ್ತಾ ಇದ್ದೀರಲ್ಲ, ಈ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಏನು ಅಕ್ರಮ ಆಗಿದೆ ಅಂಥೇಳಿ ಸಂಸತ್ತಿನಲ್ಲಿ ಮತ್ತು ನಮ್ಮ ಎಲ್ಲ ಮಾಧ್ಯಮಗಳಲ್ಲಿ ನ್ಯೂಸ್ ಆಯಿತು. ಆದರೆ ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನಂದರೆ, ಈ ಒಂದು ತಳ ಸಮುದಾಯ, ಈ ಸಮುದಾಯ ದೌರ್ಬಲ್ಯ ಆಗಿದೆ, ಇದನ್ನು ಯಾರೂ ಕೇಳೋದಿಲ್ಲ ಅಂಥೇಳಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿ ಹೊರಕ್ಕೆ ಹೋಗಿರ್ತಕ್ಕಂಥ ಶಾಸಕರು ಈ ಸಮುದಾಯದಲ್ಲಿ ಯಾರೂ ಕೇಳೋದಿಲ್ಲ ನಮ್ಮದಂತೇಳಿ ತಮ್ಮ ಇಚ್ಛೆ ಬಂದ ಹಾಗೆ ಈ ಬೇರೆ ರಾಜ್ಯಕ್ಕೆ ದುಡ್ಡು ಹಾಕಿ ಅಲ್ಲಿಂದ ಬೇರೆ ಬೇರೆ ಅಕೌಂಟುಗಳಿಗೆ ವರ್ಗಾವಣೆ ಮಾಡಿ ಇಷ್ಟೆಲ್ಲ ಕುಮ್ಮಕ್ಕು ಮಾಡ್ಬೇಕಂದ್ರೆ ಈ ಸಮಾಜದಲ್ಲಿ ಯಾರು ಕೇಳೋರಿಲ್ಲ ಅಂತೇಳಿ ಅವರು ಈ ಥರ ದುಡ್ಡು ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಈಗ ಸರ್, ಇದು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ನಿಗಮ ಏನು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಆಗಿರತಕ್ಕಂಥ ಅವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಈಗ ಅಭಿವೃದ್ಧಿ ನಿಗಮದಲ್ಲಿ ಇರ್ತಕ್ಕಂಥ ಬಡವರಿಗೋಸ್ಕರ ಅಭಿವೃದ್ಧಿ ಪಡಿಸ್ಬೇಕಂತಕ್ಕಂಥ ಕೆಲವೊಂದಿಷ್ಟು ಏನು ದುಡ್ಡನ್ನು ಇಟ್ಟಿದ್ರಲ್ಲ ಸರ್, ಇದನ್ನು ಸಾಕಷ್ಟು ಜನ ಅವ್ಯವಹಾರಿಕವಾಗಿ ಬಳಸ್ಕೊಂಡ್ರು ಅಂತಕ್ಕಂಥ ಮಾತು ಬರ್ತಾ ಹೋಯ್ತು ಸರ್. ಅಂಥವ್ರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಏನು ಹೇಳೋಕ್ಕಿಲ್ಲ ಸರ್. ಇದರಲ್ಲಿ ಏನಂದರೆ ಇದರಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಹಾಂ ಸರ್. ಇದು ದುಡ್ಡು ನಿಗಮಕ್ಕೆ ಬರಬೇಕಾದ್ರೆ ಎಲ್ಲಿಂದ ಬರಬೇಕು? ಖಜಾನೆಯಿಂದ ಬರಬೇಕು. ಆ ಖಜಾನೆಯ ಯಾರು ಹತ್ರ ಐತೆ ಅದ್ರ ಗೊತ್ತಿಲ್ಲದೆ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಬಂದ ಮೇಲೆ ಆ ಅಧಿಕಾರಿಗಳೇನು ಆತ್ಮಹತ್ಯೆ ಮಾಡಿಕೊಂಡ್ರೆ ಅಂತ ಹೇಳಿದಿರಲ್ಲ ನೀವು, ಅವ್ರು ಸಾಯದೇ ಇದ್ದರೆ ಈ ಅಕ್ರಮ ಹೊರಗೆ ಬರ್ತಾನೇ ಇದ್ದಿಲ್ಲ. ಅವರೊಂದು ಡೆತ್ ನೋಟ್ ಬರೆದಿಟ್ಟು ಇಂತಿಂಥ ಅಧಿಕಾರಿಗಳು, ಇಂತಿಂಥ ಶಾಸಕರು, ಇಂತಿಂಥ ಅಧ್ಯಕ್ಷರು ಇದರಲ್ಲಿ ಶಾಮೀಲ ಇದ್ದಾರೆ ಅಂತ ಹೇಳಿದಕ್ಕಾಗಿ ಈ ವಿಷಯ ಹೊರಗೆ ಬಂದದಂತ ನನ್ನ ಅಭಿಪ್ರಾಯ. ಮತ್ತು ಇನ್ನೊಂದು ವಿಚಾರ, ಈ ಒಂದು ತಳ ಸಮುದಾಯದ ದುಡ್ಡು, ಪರಿಶಿಷ್ಟ ಪಂಗಡದ ದುಡ್ಡು, ವಾಲ್ಮೀಕಿ ನಿಗಮದಲ್ಲಿರ್ತಕ್ಕಂಥ ದುಡ್ಡು ಆ ತಳ ಸಮುದಾಯಕ್ಕೆ ಸೇರಬೇಕಂತೇಳಿ ಏನು ನಿಗಮ ಮಾಡಿದ್ದಾರಲ್ಲ, ಇದ್ರ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ನಾನು ವಾಲ್ಮೀಕಿ ಗುರುಪೀಠ ಸ್ಥಾಪನೆ ಮಾಡೀನಿ, ನಂದು ವಾಲ್ಮೀಕಿ ಗುರುಪೀಠ ಐತೆ ಅಂತ ಹೇಳ್ಕೊಂತ ತಿರುಗಾಡ್ತಕ್ಕಂಥ ಮಠಾಧೀಶರು ಇದ್ರ ಬಗ್ಗೆ ಯಾರೂ ಧ್ವನಿ ಎತ್ತಿಲ್ಲ. ಮತ್ತು ನಮ್ಮ ವಾಲ್ಮೀಕಿ ಗುರುಪೀಠದ ಗುರುಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದರು, ಸಮಯ ಬಂದಾಗ ನಾನು ಇದ್ರ ಬಗ್ಗೆ ವಿಚಾರ ಮಾಡ್ತೀನಿ ಅಂತ ಹೇಳಿದರು. ಇನ್ನೂ ಸಮಯ ಯಾವಾಗ ಬರ್ತದೆ? 187 ಕೋಟಿ ರೂಪಾಯಿ ತಿಂದು ತಳ ಸಮಾಜದ ದುಡ್ಡು ತಿಂದ ಮೇಲೆ ಇನ್ನೂ ಸಮಯ ಬರದೆ ಇನ್ನೊಂದು 187 ಕೋಟಿ ತಿನ್ಬೇಕಾ? ಇದ್ರ ಬಗ್ಗೆ ಹೇಳ್ತಾರ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳ್ತಾರೆ ಸಂಸತ್ತಿನಲ್ಲಿ. ಏನು ಹೇಳ್ತಾರೆ ಅಂದರೆ 187 ಕೋಟಿ ಅಲ್ಲ 90 ಕೋಟಿ ಅಂತ ಹೇಳ್ತಾರೆ. ಈಗ ಒಂದು ಏನಾದ್ರು ತಿನ್ಬೇಕಂದ್ರೆ ಹಿಂಗೆ ಕೈಲಿ ಹಚ್ಕೊಂಡು ತಿಂದ್ರೂ ಅದೇ, ಒಂದು ತುತ್ತು ತಗೊಂಡು ತಿಂದ್ರೂ ಅದೇ, ಹೊಲಸು ತಿಂದರೆ ಹೊಲಸು ತಿಂದಾನ ಅಂತಾರೆ ಅವರು. ಅದಕ್ಕಾಗಿ ಇವ್ರು ಸಮಾಜದಲ್ಲಿ ಯಾರೂ ಕೇಳೋದಿಲ್ಲ ಅಂತೇಳೇ ಇವರು ಈ ಥರ ತಮ್ಗೆ ಇಷ್ಟ ಬಂದಾಗೆ ತಮ್ಮ ಅಕೌಂಟ್ಗಳಿಗೆ ಹಾಕಿ ಬೇರೆ ರಾಜ್ಯಕ್ಕೆ ಹಾಕಿ, ಮತ್ತು ಏನು ರೀ ಬಂಗಾರ ಅಂಗಡಿಗೆ ಬಾರ್ಗಳಿಗೆ ದುಡ್ಡು ಹೋಗ್ತದೆ ಅಂದ್ರೆ ನಮ್ಮ ಶಾಸಕರು ಏನು ಕೆಲಸ ಮಾಡ್ತಾರೆ? ಇವರು ಬೇಜವಾಬ್ದಾರಿತ ಹೇಳಿಕೆ ಕೊಡ್ತಾರೆ ಅಧ್ಯಕ್ಷರಾದವರು. ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾವುದೇ ಒಂದು ಸಬ್ಸಿಡಿ ಲೋನ್ ಆಗಬೇಕಾದ್ರೆ ಸೈನ್ ಮಾಡ್ಕೋಬೇಕಾದ್ರೆ ಅಧ್ಯಕ್ಷರು ಸೈನ್ ಬೇಕು, ಲೋಕಲ್ MLAಗಳು ಸೈನ್ ಬೇಕು. ಇಷ್ಟೆಲ್ಲ ಸೈನ್ ಮಾಡ್ಕೊಂಡು ಹೋದ್ರೂ ಮತ್ತೆ ಒಂದು ಲೋನ್ ಸ್ಯಾಂಕ್ಷನ್ ಮಾಡೋಕ್ಕೆ 6 ತಿಂಗಳು ಮಾಡ್ತಾರೆ. ಅಂಥದ್ರಲ್ಲಿ ಅಧ್ಯಕ್ಷರಿಗೆ ಮತ್ತು ಸಚಿವರಿಗೆ ಗೊತ್ತಿಲ್ಲದಂಗೆ 187 ಕೋಟಿ ರೂಪಾಯಿ ಬೇರೆ ರಾಜ್ಯಕ್ಕೆ ಹೋಗ್ತದಂದ್ರೆ ಯಾರು ಜವಾಬ್ದಾರಿತನ? ಇದು ಬೇಜವಾಬ್ದಾರಿತನದಿಂದಲ್ಲ. ಮತ್ತು ಈ ಸಮಾಜದಲ್ಲಿ ಯಾರೂ ಕೇಳೋದಿಲ್ಲ ಅಂತೇಳಿ ನಮ್ಮ ಸಮಾಜದಲ್ಲಿ 12-13 ಮಠಗಳು ಇದಾವೆ ಅಂತ ಹೇಳ್ತಾರೆ. ಯಾರು ಒಬ್ಬ ಸ್ವಾಮೀಜಿ ಆದ್ರೂ ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ, ಯಾವ ಒಬ್ಬ ರಾಜ್ಯಾಧ್ಯಕ್ಷರಾದ್ರೂ ಧ್ವನಿ ಎತ್ತಿಲ್ಲ. ಇವತ್ತು ನೀವು ಬಂದು ನನಗೆ ಚೆನ್ನಾಗಿ ಸಿಕ್ಕಿರಿ ಅಂತೇಳಿ ನೀವು ಕ್ವಶನ್ ಮಾಡ್ತೀರ ಅಂತೇಳಿ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಾನು ಇದುವರೆಗೆ ಎಲ್ಲಿ ಮಾತಾಡಲಿಲ್ಲ ಇದ್ರ ಬಗ್ಗೆ, ನಮ್ಮನ್ನು ಯಾರೂ ಕೇಳಿಲ್ಲ. ಹಾಗಾಗಿ ಬಲತ ರಾಜಕಾರಣಿಗಳ ಮುಂದೆ ನಾವು ಮಾತಾಡೋಕ್ಕೆ ಏನಂದ್ರೆ ಆ ಥರ ಆಗಿಬಿಟ್ಟದೆ. ಈಗ ನಮ್ಮ ಸಮಾಜದಲ್ಲಿ ಯಾರು ಕೇಳೋರಿಲ್ಲ. ಹಾಗಾಗಿ ಮೊನ್ನೆ DK ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು, ನಮ್ಮ ಒಂದು ನಿಗಮಕ್ಕೆ ಕೈ ಹಾಕಿ ನೋಡ್ರಿ ಅಂತ. ಅವ್ರಿಗೆ ಗೊತ್ತಾಗಿದೆ ಇವರು ಪರಿಶಿಷ್ಟ ಪಂಗಡದವ್ರದ್ದು ನಿಗಮ ದೌರ್ಬಲ್ಯ, ಇದರಲ್ಲಿ ಯಾರು ಕೇಳೋರಿಲ್ಲ ಅಂತ ಗೊತ್ತಾದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರಂತ ನನ್ನ ಅಭಿಪ್ರಾಯ. ಸರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೆಲವೊಂದಿಷ್ಟು ತನಿಖೆಗಳು ಆಗ್ತಾ ಇರಬೇಕಾದ್ರೆ ಮಾಜಿ ಸಚಿವರೊಬ್ಬರ ಬಂಧನ ಆಗುತ್ತೆ ಸರ್. ಆಗಾಗಿರ್ತಕ್ಕಂಥ ಕೆಲವೊಂದಿಷ್ಟು ಸ್ಥಿತಿಗತಿಗಳ ಬಗ್ಗೆ ಮಾತಾಡೋದಾದ್ರೆ ಏನು ಮಾತಾಡ್ತೀರಿ ಸರ್? ಸ್ಥಿತಿಗತಿಗಳ ಬಗ್ಗೆ ಮಾತಾಡೋದಂದರೆ, ಈಗ ಸರ್ಕಾರ ಮಟ್ಟದಲ್ಲಿ ಒಂದು ತನಿಖೆ ನಡೆದಿದೆ. SIT ಆಗಿರ್ಬೋದು,
ಕೆಲವು ಬ್ಯಾಂಕ್ಗಳ ಕಡೆಯಿಂದ ಸಿ ಬಿ ಅವ್ರಿಗೆ ಕೊಟ್ಟಿರ್ಬೋದು. ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ನಮಗೀಗ ಯಾಕಂದರೆ ಬರೋದಿಲ್ಲ, ಯಾಕಂದರೆ ತನಿಖೆ ಮಟ್ಟದಲ್ಲಿ ಐತೆ. ಈ ಮೇಲ್ನೋಟಕ್ಕೆ ಗೊತ್ತಾಗ್ಬಿಡೋದಲ್ರಿ ಎಲ್ಲ ಶಾಸಕರ ಆಸ್ತಿನೂ ಪತ್ತೆ ಹಚ್ಚಿದ್ದಾರೆ, ಸಂಬಂಧಿಕರ ಪತ್ತೆ ಹಚ್ಚಿದ್ದಾರೆ. ಇನ್ನು ಹೇಳೋದೇನೈತೆ ಈ ವಿಷಯ ಈ ಮಾಧ್ಯಮಗಳಲ್ಲಿ ಭಾಳ ಬರ್ತಾ ಇಲ್ಲ. ಈಗ ಯಾವುದು ಮೋಡ 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 ಅಂತಂದು ಆ ಕಡೆ ಹೋಗ್ಬಿಟ್ಟಾರೆ, ಮತ್ತು ಇದನ್ನು ಯಾರು ಕೇಳ್ತಾರೇ ಇಲ್ಲ ಮುಂದೆ. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚು ಮಾತಾಡೋದನ್ನು ನಾನು ಅವಶ್ಯಕ ಅಂತ ಹೇಳ್ತೇನೆ, ಅನವಶ್ಯಕ ಅಂತ ಹೇಳ್ತಾ ಇದ್ದೇನೆ, ಮತ್ತೇನಿಲ್ಲ. ಸರ್, ಇವಾಗ ಬಡವರ ದುಡ್ಡಿನಲ್ಲಿ ಶಾಸಕರಾಗಿರ್ತಕ್ಕಂಥವ್ರು, ಸಚಿವರಾಗಿರ್ತಕ್ಕಂಥವ್ರು ಕೆಲವೊಂದಿಷ್ಟು ಐಷಾರಾಮಿ ವಸ್ತುಗಳನ್ನು, ಐಷಾರಾಮಿ ಕಾರುಗಳನ್ನು ತಗೊಂಡ್ರು ಅಂತಕ್ಕಂಥ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಸರ್. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಮಾತಾಡ್ತೀರಿ ಸರ್? ನೋಡಿರಿ, ಎಸ್ ಟಿ ಕಾನ್ಸ್ಟಿಟ್ಯೂಷನಲ್ಲಿ ಗೆದ್ದಂಥ MLAಗಳು ಸಮಾಜಕ್ಕೆ ಕೆಲಸ ಮಾಡಬೇಕು. ತಳ ಸಮುದಾಯದಲ್ಲಿರ್ತಕ್ಕಂಥ ಕೊನೆ ವ್ಯಕ್ತಿನ ಒಂದು ಮುನ್ನಾಲೆಗೆ ತರತಕ್ಕಂಥ ಜವಾಬ್ದಾರಿ ಶಾಸಕರದಿರ್ತದೆ. ಗೆದ್ದವರಿಗೆ ಮಾತ್ರ ನಾನು ಎಸ್ ಟಿ, ನನ್ನ ನಾಯಕ, ನಾನು ಎಸ್ ಟಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಬಂದಿದ್ದೀನಪ್ಪ, ನನಗೆ ಓಟ್ ಹಾಕ್ರಿ ಅಂತ ಕೇಳ್ತಾರೆ. ಗೆದ್ದ ಮೇಲೆ ಅವ್ರ ಸುತ್ತ ಇರತಕ್ಕಂಥವ್ರು ಎಸ್ ಟಿ ಕಮ್ಯುನಿಟಿನವ್ರು ಯಾರೂ ಇರೋದಿಲ್ಲ. ಪ್ರಭಾವ ವ್ಯಕ್ತಿಗಳು ಮತ್ತು ಮೇಲ್ಜಾತಿಯವರು ಅವ್ರ ಸುತ್ತನೇ ಇರೋದು. ನಾನು ಉದಾಹರಣೆ ಕೊಡ್ತೀನಿ, ಅದು ಈಗ ಯಾಕಂದರೆ ಉದಾಹರಣೆ ಕೊಡಬಾರ್ದು. ನಮ್ಮಲ್ಲೇ ಭಾಳಷ್ಟು ಜನ ಗೆದ್ದವರಿಗೆ ಮಾತ್ರ ನಾವು ಪರಿಶಿಷ್ಟ ಪಂಗಡದವ್ರದಪ್ಪ, ನಾವು ಪರಿಶಿಷ್ಟ ಕ್ಷೇತ್ರದಲ್ಲಿ ನಿಂತೀವಿ, ನಾವು ಆಯ್ಕೆ ಮಾಡ್ರಿ ಅಂತ ಹೇಳ್ತಾರೆ. ಆಮೇಲೆ ಗೆದ್ದ ಮೇಲೆ ಅವರಿಂದ ಇರ್ತಕ್ಕಂಥ ಪ್ರಭಾವ ವ್ಯಕ್ತಿಗಳೇ ಬೇರೆ, ಆ ಪರಿಶಿಷ್ಟ ಜಾತಿಯವ್ರನ್ನೂ ಕರೆಯೋದಿಲ್ಲ, ಪರಿಶಿಷ್ಟ ಪಂಗಡದವ್ರನ್ನೂ ಕರೆಯೋದಿಲ್ಲ. ಎಲ್ಲ ಪ್ರಭಾವ ವ್ಯಕ್ತಿಗಳು ಅವ್ರ ಕೈಯಲ್ಲೇ ಈ ಶಾಸಕರು ಮತ್ತು ಸಂಸದರು ಎಲ್ಲರೂ ಇರ್ತಾರೆ. ಸರ್, ವೀಕ್ಷಕರೇ, ನೀವು ನೋಡ್ಬೋದು ಕರ್ನಾಟಕ ರಾಜ್ಯ ಬೇಡ ಸಮಿತಿಯ ಇನ್ನೋರ್ವರು ಕಾರ್ಯಕಾರಿಣಿ ಸದಸ್ಯರಾಗಿರ್ತಕ್ಕಂಥವ್ರು ಇದ್ದಾರೆ ನಮ್ಮ ಜೊತೆ. ಈಗ ಅವ್ರಿಗೆ ಕೇಳೋಣ ಸರ್, ಇದು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರದ ಬಗ್ಗೆ ನೀವೇನು ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಈ ಒಂದು ವಾಲ್ಮೀಕಿ ನಿಗಮದ ಒಂದು ಅವ್ಯವಹಾರ, ಮನೆಯಲ್ಲಿ ದೊಡ್ಡವರು ಇರ್ತಾರೆ, ಅವರಿಲ್ಲದೆ ಕೆಳಗೆ ಯಾವುದೂ ಕೆಲಸ ಆಗಲ್ಲ. ಅದಕ್ಕೆ ನೇರವಾಗಿ ಇದಕ್ಕೆ ಮುಖ್ಯಮಂತ್ರಿನ ಕಾರಣ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಹಣಕಾಸು ಇರೋದು ಅವ್ರ ಹತ್ರ. ಈಗ ಯಾವುದೇ ಹಣಕಾಸಿನ ವ್ಯವಹಾರ ಆಗಬೇಕಾದ್ರೆ ಅವರ ಅಂಕಿತ ಇಲ್ಲದೆ ಮುಂದಕ್ಕೆ ಯಾವುದೂ ಆಗೋದಿಲ್ಲ. ಹೀಗಾಗಿ ಇದಕ್ಕೆ ಮನೆಯ ಒಡೆಯನೇ ಕಾರಣ. ಅದಕ್ಕೆ ನಾನು ಹೇಳ್ತೀನಿ ಡೈರೆಕ್ಟಾಗಿ, ಇದಕ್ಕೆ ನೇರ ಸರ್ಕಾರನೇ ಕಾರಣ. ಇವಾಗ ಸರ್ಕಾರನೇ ಕಾರಣ ಅಂತಕ್ಕಂಥ ಕೆಲವೊಂದಿಷ್ಟು ಆರೋಪಗಳನ್ನು ಕೂಡ ನಾವು ಮಾಡ್ತಕ್ಕಂಥದ್ದು ಸರ್. ಈಗ ಶೋಷಿತ ಸಮುದಾಯದಲ್ಲಿರ್ತಕ್ಕಂಥ ಎಷ್ಟೋ ಜನರ ಅಭಿವೃದ್ಧಿಗಾಗಿ ಮೀಸಲಾತಿ ಇರ್ತಕ್ಕಂಥ ಹಣವನ್ನು ಪ್ರಭಾವಿಗಳು ದೋಚಿದ್ರು ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇರತಕ್ಕಂಥದ್ದು ಸರ್. ಈ ಒಂದು ಸಮಾಜದ ರಾಜಕೀಯ ನಾಯಕರು ಈ ಸಂಬಂಧಪಟ್ಟಂಗೆ ಯಾವುದೇ ಹೆಚ್ಚಿನ ರೀತಿಯಲ್ಲಿ ಧ್ವನಿ ಎತ್ತಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಮಾಜ ಮುಖಂಡರಾಗಿ ತಾವೇನು ಹೇಳ್ತೀರಿ ಸರ್? ಅಲ್ಲ, ಮೊದಲು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ 11,000 ಕೋಟಿನೇ ಲೂಟಿ ಮಾಡಿಬಿಟ್ರು, ಎಲ್ಲ ಬಿಟ್ಟಿ ಭಾಗಗಳಿಗೇ ಕೊಟ್ಬಿಟ್ರು. ಆವಾಗ ನಮ್ಮ ಸಮಾಜದಿಂದ ಗೆದ್ದವರೇ ಸಚಿವರಾಗಲಿ ಶಾಸಕರಾಗಲಿ ಒಂದು ಮಾತು ಎತ್ತಲಿಲ್ಲ ವಿಧಾನಸೌಧದಲ್ಲಿ. ಈಗಲಾದರೂ ಕೂಡ 197 ಕೋಟಿ ಹೋದರೂ ಕೂಡ ಯಾರು ಮಾತು ಎತ್ತಂಗೇ ಇಲ್ಲ. ಯಾಕಂದರೆ ಈಗ ನಮ್ಮ ಸಮಾಜದ ಶಾಸಕರು, ಸಚಿವರು, ಹಾಗೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಈ ಸರ್ಕಾರದ ಗುಲಾಮರಾಗಿಬಿಟ್ಟಿದ್ದಾರೆ ನಮ್ಮ ಸಮಾಜದವರು. ಹಾಗಾಗಿ ಅವರು ಹೇಳೋಕ್ಕೆ ಇಷ್ಟಪಡೋಂಗಿಲ್ಲ. ಯಾಕಂದರೆ ಹೇಳ್ಬಿಟ್ರೆ ನನಗೆ ಮುಂದೆ ಟಿಕೆಟ್ ಸಿಗೋಂಗಿಲ್ಲ, ನಾನು ಮುಂದೆ ಗೆದಿಬೇಕಾದ್ರೆ ಈ ಇಂಥವೆಲ್ಲ ಹಗರಣದ ಬಗ್ಗೆ ಯಾರ ಮುಂದೆ ಏನು ಹೇಳೋಂಗಿಲ್ಲ ಅಂತ ಹೇಳ್ಬಿಟ್ಟು, ಹಾಗಾಗಿ ನಮ್ಮ ಸಮಾಜದ ಶಾಸಕರು ಒಂಥರ ಈ ಸರ್ಕಾರದ ಗುಲಾಮರಾಗಿಬಿಟ್ಟಿದ್ದಾರೆ. ಹಾಗಾಗಿ ಯಾರು ಏನೂ ಕೇಳೋಂಗಿಲ್ಲ ಸರ್. ಇವಾಗ ಕೊನೆಯದಾಗಿ ಸರ್, ಈಗ ಈ ಪರಿಶಿಷ್ಟ ವರ್ಗದ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಒಂದು ದೊಡ್ಡ ಅವ್ಯವಹಾರದ ಬಗ್ಗೆ ಕೊನೆಯದಾಗಿ ಸಮಾಜದ ಎಲ್ಲ ವ್ಯಕ್ತಿಗಳಿಗೆ ನೀವು ತಿಳಿಸೋದಾದ್ರೆ ಏನು ತಿಳಿಸ್ತೀರಿ ಸರ್? ಇದರಲ್ಲಿ ತಿಳಿಸುವಂಥ ವಿಷಯ ಏನಂತ ಎಲ್ಲರೂ ಪ್ರಜ್ಞಾವಂತರಾಗಿದ್ದಾರೆ. ಈಗ ಈ ಮಾಧ್ಯಮಗಳು ಅತಿ ಹೆಚ್ಚಾಗಿ ಪ್ರಚಾರ ಮಾಡೋದರಿಂದ ಮುಚ್ಚಿಟ್ಟಂಥ ವಿಷಯಗಳು ಎಲ್ಲ ಜನರಿಗೆ ಅತಿ ಶೀಘ್ರವಾಗಿ ತಲುಪ್ತಾವೆ. ಹಾಗಾಗಿ ಏನಂದರೆ ನಾವು ಪ್ರತಿಯೊಂದು ವಿಷಯದಲ್ಲಿ ಕ್ವಶನ್ ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು. ಯಾರ ಮಠಾಧೀಶರಾಗಲಿ, ಸಮಾಜದ ಶಾಸಕರಾಗಲಿ, ಸಮಾಜದ ಸಂಸದರಾಗಲಿ, ಯಾರೇ ಆಗಲಿ, ಸಮಾಜಕ್ಕೆ ಅನ್ಯಾಯ ಆಗ್ತದಂತ ಅವ್ರು ಎಂಥ ದೊಡ್ಡ ವ್ಯಕ್ತಿಗಳಾಗಲಿ ಅವ್ರನ್ನ ಕ್ವಶನ್ ಮಾಡುವಂಥ ನಮ್ಮಲ್ಲಿ ಯಾವಾಗ ಧೈರ್ಯ ಬರ್ತದ ಆವಾಗ ಹತೋಟಿಯಲ್ಲಿ ಬರ್ತದಂತ ನನ್ನದೊಂದು ಅಭಿಪ್ರಾಯ. ಕೊನೆಯದಾಗಿ ಈ ಒಂದು ಅವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ಸಿಗುತ್ತೋ ಅಂತಕ್ಕಂಥ ಒಂದು ಭರವಸೆ ನಿಮ್ಮಲ್ಲಿ ಇದೆಯಾ ಸರ್? 187 ಕೋಟಿ ರೂಪಾಯಿ ಅಕ್ರಮ ಆಗ್ಯದ ಅಂತೇಳಿ ಮಾಧ್ಯಮಗಳು ಸೃಷ್ಟಿ ಮಾಡುತ್ತವ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 90 ಕೋಟಿ ಅಂತೇಳಿ ವಿಧಾನಸೌಧದಲ್ಲೇ ಹೇಳ್ತಾರೆ. ಇನ್ನು ನ್ಯಾಯ ಎಲ್ಲಿ ಸಿಗ್ತದೆ ನಮಗೆ ಸರ್? 187 ಕೋಟಿ ಮಾಧ್ಯಮರು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಲ್ಲ ಸರ್, ಸ್ವತಃ
ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಹೇಳಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಸರ್. ಆ ಸ್ಟೇಟ್ಮೆಂಟ್ಗೆ ಅಪೋಸ್ ಆಗಿ ಮಾತಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರು 89.60 ಕೋಟಿಗೂ ಅಧಿಕ ಅಂತಕ್ಕಂಥದ್ದು ಸರ್. ಇದು ಮಾಧ್ಯಮಗಳ ಸೃಷ್ಟಿ ಅಲ್ಲ ಸರ್, ಸ್ವತಃ ರಾಜಕೀಯ ನಾಯಕರೇ ವಿಧಾನಸಭೆಯಲ್ಲಿ ಮಾತಾಡಿರ್ತಕ್ಕಂಥದ್ದು. ಕೊನೆಯದಾಗಿ ಭರವಸೆ ಇದೆನಾ ಸರ್ ನ್ಯಾಯ ಸಿಗುತ್ತೋ ಅಂತಕ್ಕಂಥದ್ದು? ಮಾಧ್ಯಮಗಳು ಯಾವಾಗ ಒಂದು ಅಲರ್ಟ್ ಆತವ ಅವಾಗ ಸಾರ್ವಜನಿಕರಿಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಅಂತೇಳಿ ನಾನು ನಿಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಲ್ಲ, ಕರ್ನಾಟಕ ರಾಜ್ಯ ಬೇಡರ ಸಮಿತಿಯ ರಾಜ್ಯ ಅಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಹೇಳಿರ್ತಕ್ಕಂಥ ಒಂದು ಮಾತನ್ನು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಈ ಒಂದು ಅವ್ಯವಹಾರ ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು. ಇದು ಶೋಷಿತ ಸಮುದಾಯದ ಒಂದು ತೆರಿಗೆ ಹಣವನ್ನು ಅವರ ಅಭಿವೃದ್ಧಿಗಾಗಿ ಮೀಸಲಾಗಿ ಇಟ್ಟಿರ್ತಕ್ಕಂತಹ ಹಣವನ್ನು ನುಂಗಿರ್ತಕ್ಕಂಥದ್ದು, ದೋಚಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತಹ ನ್ಯಾಯ ಸಿಗಬೇಕು, ಅವರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಕೂಡ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಒಂದು ಮನೋಭಾವನೆಯಲ್ಲಿ ಬಿಚ್ಚಿಟ್ಟಿರ್ತಕ್ಕಂಥದ್ದು. ನೀವು ನೋಡ್ತಾ ಇದ್ದೀರಾ ಯುವ ನಾಯಕ ನ್ಯೂಸ್.